ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಪ್ತರ್ಷಿ ಟಿವಿ ಕನ್ನಡ. ನಾನು ಚಂದ್ರಿಕಾ. ನಾವೀಗ ಬನಶಂಕರಿ ದೇವಸ್ಥಾನದಲ್ಲಿದ್ದೀವಿ. ಇನ್ನೇನು ಕೇವಲ ಚಂದ್ರಗ್ರಹಣಕ್ಕೆ ಒಂದು ದಿನ ಮಾತ್ರ ಬಾಕಿ ಇದೆ. ನಾವು ಕೂಡ ದೇವಸ್ಥಾನದ ಮುಂಭಾಗದಲ್ಲಿರುವಂಥದ್ದು ಅರ್ಚಕರಾದಂತಹ ರಾಜಶ್ರೀ ಅವರು ನಮ್ಮ ಜೊತೆಗಿದ್ದಾರೆ. ಬರೀ ಅವ್ರನ್ನೇ ಮಾತಾಡ್ಸೋಣ. ಇನ್ನು ಚಂದ್ರಗ್ರಹಣಕ್ಕೆ ಯಾವ ರೀತಿಯಾದಂತಹ ನಿಯಮಗಳನ್ನು ತಗೊಳ್ಬೇಕು ಅಂತ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಇನ್ನೇನು ಒಂದು ದಿನ ಮಾತ್ರ ಬಾಕಿ ಇರೋದು ಚಂದ್ರಗ್ರಹಣಕ್ಕೆ. ಸೊ ಅದು ಯಾವ ರೀತಿಯಾದಂತಹ ಕ್ರಮಗಳನ್ನು ತಗೋಬೇಕು ಅಥವಾ ನಿಯಮಗಳನ್ನು ಪಾಲಿಸಬೇಕು? ಈಗ ಮುಖ್ಯವಾಗಿ ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಹೇಳಿ 3ನೇ ತಾರೀಕು ಮಂಗಳವಾರದ ದಿವಸ ಮಧ್ಯಾಹ್ನ 3:09 ಪ್ರಾರಂಭ ಆಗುತ್ತೆ. ನಮಗೆ ಚಂದ್ರೋದಯ ಆಗೋ ಸಮಯ ಬೆಂಗಳೂರಿನಲ್ಲಿ ಚಂದ್ರೋದಯ ಸಮಯ ಸಂಜೆ 6:15 ಇರುತ್ತೆ. ಈ ಗ್ರಹಣ ಪೂರ್ತಿ ಆಗುವಂಥ ಸಮಯ 6:43. ಈ ಮಧ್ಯೆ ನಮ್ಮ ಭಾರತ ದೇಶಕ್ಕೆ ಕಾಣಿಸುವಂಥ ಸಮಯ ಕೇವಲ ಈ 19 ನಿಮಿಷಗಳು ಮಾತ್ರ. ಆದರೂ ಗ್ರಹಣ ಪ್ರಾರಂಭ ಕಾಲದಿಂದಲೂ ನಾವು ಈ ಗ್ರಹಣಾಚರಣೆಯನ್ನು ಮಾಡಬೇಕಾಗತ್ತೆ. ಗ್ರಹಣಾಚರಣೆಗೆ 9 ಗಂಟೆಗಳ ಕಾಲ ಮುಂಚಿತವಾಗಿಯೇ ಗ್ರಹಣದ ಒಂದು ಸೂತಕ ಛಾಯೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಭಕ್ತಾದಿಗಳಾಗಲಿ ಯಾರೇ ಆಗಲಿ ಇದನ್ನು ಆಚರಣೆ ಮಾಡೋಂಥವರು ಬೆಳಗ್ಗೆಯಿಂದನೂ ಆಹಾರಗಳನ್ನು ಸೇವಿಸೋ ಹಾಗಿಲ್ಲ. ಬೆಳಗ್ಗಿನ ಸ್ನಾನ ಸಂಧ್ಯಾ ವಂದನಾದಿ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ದೇವತಾ ಪೂಜಾ ಕೈಂಕರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಆ ನಂತರ ಸಂಜೆ ಗ್ರಹಣದ ಸಂಪೂರ್ಣ ಆದಮೇಲೆ ಆ ನಂತರದಲ್ಲಿ ಸ್ನಾನ ಮಾಡಿ ಮತ್ತೆ ದೇವತಾ ಕಾರ್ಯಗಳನ್ನು ಮುಗಿಸ್ಕೊಂಡು ಆ ನಂತರ ಊಟ ಮಾಡಬೇಕಾಗತ್ತೆ. ಆದರೆ ಅಶಕ್ತರು, ಬಾಲ್ಯರು, ವೃದ್ಧರು, ಅನಾರೋಗ್ಯದಲ್ಲಿ ಇರುವಂಥವರು ಇಂಥವರೆಲ್ಲನೂ ಮಧ್ಯಾಹ್ನ 2 ಗಂಟೆ ಒಳಗೆ ಆಹಾರವನ್ನು ಸೇವಿಸಬಹುದು. ಆ ನಂತರ ಮಾತ್ರ ಆಹಾರವನ್ನು ಸೇವಿಸಬಾರದು. ಆದರೆ ದೇವಾಲಯಗಳಲ್ಲಿ ವಿಶೇಷವಾಗಿ ಬನಶಂಕರಿ ಅಮ್ಮನವರ ಸನ್ನಿಧಿಯಲ್ಲಿ ಬೆಳಗ್ಗಿನ ಪೂಜಾ ಕೈಂಕರ್ಯಗಳೆಲ್ಲವೂ ಪ್ರಾತಃ ಕಾಲದಲ್ಲಿ 5 ಗಂಟೆಯಿಂದನೇ ಪ್ರಾರಂಭ ಆಗುತ್ತೆ. 5 ಗಂಟೆಗೆ ಪಂಚಾಮೃತಾಭಿಷೇಕ, ಆ ನಂತರದಲ್ಲಿ ಶುದ್ಧೋದಕಾಭಿಷೇಕ ಆದಮೇಲೆ ಅಲಂಕಾರ, ಮಹಾಮಂಗಳಾರತಿ, ನೈವೇದ್ಯ ಇವೆಲ್ಲವೂ ನೆರವೇರುತ್ತೆ. ಈ ನೈವೇದ್ಯ ಪ್ರಸಾದವನ್ನು ಮಧ್ಯಾಹ್ನ 12 ಗಂಟೆವರೆಗೂ ಮಾತ್ರ ವಿತರಣೆ ಮಾಡಲಾಗುತ್ತೆ. ಪ್ರತಿನಿತ್ಯ ದೇವಾಲಯದಲ್ಲಿ ಅನ್ನದಾಸೋಹ ಇದ್ದು ಆ ದಿನ ಮಾತ್ರ ಅನ್ನದಾಸೋಹ ಪ್ರಸಾದ ಇರೋದಿಲ್ಲ. ಯಾಕೆ ಅಂತಂದರೆ ಮಧ್ಯಾಹ್ನ 12 ಗಂಟೆ ನಂತರ ಯಾರೂ ಪ್ರಸಾದವನ್ನು ಸ್ವೀಕರಿಸಬಾರ್ದು ಅನ್ನೋ ಉದ್ದೇಶದಿಂದ. ಹಾಗೂ ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳೆಲ್ಲ ಮುಗಿದ ನಂತರ 12:15 ದೇವಸ್ಥಾನ ಬಾಗಿಲು ಹಾಕ್ತೀವಿ. ಬಾಗಿಲು ಹಾಕೋ ಮುಂಚಿತವಾಗಿ ದೇವತಾ ವಿಗ್ರಹಗಳ ಮೇಲೆ ದರ್ಭೆಯನ್ನು ಇಟ್ಟು ಎಲ್ಲ ಶುದ್ಧಿ ಮಾಡಿ ದೇವತಾ ಪೂಜೆಗಳನ್ನು ಮುಗಿಸಿ ಬಾಗಿಲು ಹಾಕ್ತೀವಿ. ಪುನಃ ಸಂಜೆ 7:15 ಗಂಟೆಗೆ ಗ್ರಹಣದ ನಂತರ ನಾವು ಸ್ನಾನ ಸಂಧ್ಯಾ ವಂದನಾದಿಗಳೆಲ್ಲ ಮುಗಿಸ್ಕೊಂಡು ಶುದ್ಧಿಯಾಗಿ ಆ ನಂತರ 7:15 ಗಂಟೆಗೆ ದೇವಸ್ಥಾನ ಬಾಗಿಲು ತೆಗೆದು ಶುದ್ಧಿ ಮಾಡಿ ಆ ನಂತರದಲ್ಲಿ ದೇವತಾ ಪೂಜೆಗಳನ್ನು ಮುಗಿಸಿ ಮತ್ತೆ 8:15 ಬಾಗಿಲು ಹಾಕಿಬಿಡ್ತೀವಿ. ಆ ಸಮಯದಲ್ಲಿ ಮಾತ್ರ ದೇವಿ ದರ್ಶನ ಇರುತ್ತೆ. ಹಾಗಾಗಿ ಇದಿಷ್ಟು ಗ್ರಹಣ ಸಂದರ್ಭದಲ್ಲಿ ಆಚರಣೆ ಮಾಡಬೇಕಾದಂಥ ನಿಯಮಗಳು. ಇನ್ನು ಚಂದ್ರಗ್ರಹಣ ಅಷ್ಟೇ ಅಲ್ಲ, ಇದು ರಕ್ತ ಚಂದ್ರಗ್ರಹಣ ಅಂತಾರೆ. ಅದರ ವೈಶಿಷ್ಟ್ಯತೆಗಳು ಏನಂದರೆ ಸಾಮಾನ್ಯವಾಗಿ ಈ ಯುಗಾದಿ ಹಬ್ಬಕ್ಕೆ ಮುಂಚೆ ಬರುವಂಥ ಪೌರ್ಣಮಿ ಪೂರ್ಣಚಂದ್ರ ಯಾವಾಗಲೂ ರಕ್ತಚಂದ್ರನಾಗೇ ಇರ್ತಾನೆ. ಇದು ವಿಶೇಷ. ಆದರೆ ಗ್ರಹಣಕ್ಕೂ ರಕ್ತಚಂದ್ರನಿಗೂ ಸಂಬಂಧ ಇಲ್ಲ. ರಕ್ತಚಂದ್ರ ಅಂತಂದರೆ ಏನಿಲ್ಲ, ಒಂದು ಬೇಸಿಗೆಯಲ್ಲಿ ಚಂದ್ರನ ಪ್ರಭಾವ ಬೆಳಕು ತುಂಬ ವಿಶೇಷವಾಗಿರುತ್ತೆ. ಹಾಗಾಗಿ ಆ ಬೇಸಿಗೆಯಲ್ಲಿ ಬರುವಂತಹ ಚಂದ್ರ ರಕ್ತ ಬಣ್ಣದಿಂದ ಕಾಣಿಸ್ತಾನೆ. ಅಂತಹ ಚಂದ್ರನಿಗೂ ಗ್ರಹಣಕ್ಕೂ ಸಂಬಂಧ ಇಲ್ಲ. ಗ್ರಹಣ ಅಂತಂದರೆ ಇದು ಗ್ರಸ್ತೋದಯ ಕೇತುಗ್ರಹಣ, ಕೇತುಗ್ರಸ್ತ ಇರುವಂತಹದ್ದು. ಕೇತುವಿನಿಂದ ಸಂಭವ ಆಗುವಂತಹ ಚಂದ್ರಗ್ರಹಣ ಆದ್ದರಿಂದ ಇದನ್ನು ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಕರೆಯಲಾಗುತ್ತೆ. ಹಾಗಾಗಿ ಚಂದ್ರಗ್ರಹಣ ಸಂದರ್ಭದಲ್ಲಿ ಆಚರಿಸಬೇಕಾದಂಥ ನಿಯಮಗಳು ಮತ್ತು ಚಂದ್ರಗ್ರಹಣದ ಒಂದು ಶ್ಲೋಕ ಇರುತ್ತೆ. ಆ ಶ್ಲೋಕವನ್ನು ಬರೆದಿಟ್ಕೊಂಡು ಪುಬ್ಬ ನಕ್ಷತ್ರ ಸಿಂಹರಾಶಿ, ಪುಬ್ಬ ನಕ್ಷತ್ರದಲ್ಲಿ ಪ್ರಾರಂಭ ಆಗುತ್ತೆ ಚಂದ್ರಗ್ರಹಣ, ಮತ್ತು ಸಿಂಹರಾಶಿಯಲ್ಲಿ ಇರುವಂಥವರು ಎಲ್ಲರೂ ಈ ಶ್ಲೋಕವನ್ನು ಬರೆದಿಟ್ಕೊಂಡು ಆ ನಂತರದಲ್ಲಿ ಅಕ್ಕಿ, ಹುರುಳಿಕಾಳು, ಚಂದ್ರಬಿಂಬ ಮತ್ತು ಬಿಳಿ ವಸ್ತ್ರ ಇವಿಷ್ಟನ್ನು ದಾನ ಮಾಡಿ ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ.
ಇನ್ನು ಗರ್ಭಿಣಿ ಮಹಿಳೆಯರಿಗೆ ಯಾವ ರೀತಿ? ಗರ್ಭಿಣಿ ಮಹಿಳೆಯರು, ಹೌದು, ಗರ್ಭಿಣಿ ಮಹಿಳೆಯರು ಚಂದ್ರನ ಬೆಳಕು ಬಿಂಬ ಚಂದ್ರೋದಯ ಆಗೋದಕ್ಕೆ ಮುಂಚಿತವಾಗಿ 9 ಗಂಟೆಗಳ ಕಾಲ ಅವರು ಕತ್ತಲೆಯಲ್ಲಿ ಇರಬೇಕಾಗತ್ತೆ. ಕತ್ತಲೆ ಅಂತಂದರೆ ಮನೆಯಲ್ಲಿ ಲೈಟ್ ಹಾಕ್ಕೋಬೋದು, ಆದರೆ ಹೊರಗಿನ ಬೆಳಕಿನಲ್ಲಿ ಇರಬಾರ್ದು ಅಂತ ಇರೋದು. ಆದರೆ ಸೂರ್ಯನ ಬಿಂಬ ಕೂಡ ಬೀಳಬಾರ್ದು. ಚಂದ್ರನ ಗ್ರಹಣ ಆದ ನಂತರ ಗರ್ಭಿಣಿ ಸ್ತ್ರೀಯರು ಕೂಡ ಸ್ನಾನ ಮಾಡಿಕೊಂಡು ಆ ನಂತರದಲ್ಲಿ ಊಟ ಮಾಡಬೇಕು. ಇನ್ನು ಗ್ರಹಣ ಅಂದ ತಕ್ಷಣ ಏನೋ ಒಂದಿಷ್ಟು ಸಮಸ್ಯೆಗಳು ಬರುತ್ತೆ ಅಂತಲೇ ಹೇಳ್ತಾರೆ, ಅದು ನಿಜಾನ ಹೇಗೆ ಅಂತ? ಸಮಸ್ಯೆಗಳು ಅಂತಂದರೆ ಅದು ನಿಜವಾಗ್ಲೂ ಹೇಳಬೇಕಾದಂತಂದರೆ ಗ್ರಹಣದ ಸಂದರ್ಭದಲ್ಲಿ ಗ್ರಹಗಳಿಗೆ ಸಮಸ್ಯೆ ಅಷ್ಟೇ ಹೊರತು ಅದರ ಪ್ರಭಾವ ಮನುಷ್ಯನ ಮೇಲೆ ಅಷ್ಟಾಗಿ ಬೀರೋದಿಲ್ಲ. ಮನುಷ್ಯ ಆದವನು ಆ ಗ್ರಹಣದ ಸಂದರ್ಭದಲ್ಲಿ ದೇವತಾ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಅದಂತೂ ಸತ್ಯ, ಯಾವುದೇ ರೀತಿಯಾದ ತೊಂದರೆ ಯಾವ ತೊಂದರೆನೂ ಇಲ್ಲ. ನಾರ್ಮಲ್ ಆಗಿ ಪ್ರತಿನಿತ್ಯ ಯಾವ ರೀತಿಯಾಗಿ ನಮ್ಮ ದಿನಚರಿನ ಮಾಡ್ತೀವೋ ಅದೇ ರೀತಿಯಾಗಿ ಸ್ವಲ್ಪ ಒಂದಿಷ್ಟು ಬದಲಾವಣೆಗಳು ಖಂಡಿತ. ಏನಂದರೆ ಗ್ರಹಣದ ಸಂದರ್ಭದಲ್ಲಿ ದೇವತಾ ಪ್ರಾರ್ಥನೆಗಳು, ಶ್ಲೋಕಗಳು ಹೇಳ್ಕೊಳ್ಳೋದು ಇವೆಲ್ಲ ಮಾಡೋದ್ರಿಂದ ಮಾಮೂಲಾಗಿ ನಾವು ಮಾಡ್ಕೊಳ್ಳೋಂಥ ಶ್ಲೋಕಗಳು ಎಷ್ಟು ಪುಣ್ಯ ಬರುತ್ತೋ ಅದರ 10ರಷ್ಟು ಪ್ರಭಾವ ಇರುತ್ತೆ ಗ್ರಹಣ ಸಮಯದಲ್ಲಿ ಅದನ್ನು ಹೇಳ್ಕೊಳ್ಳೋದ್ರಿಂದ. ಮೇಲಾಗಿ ಗ್ರಹಣ ಸಂದರ್ಭ ಅಂದಿದ ತಕ್ಷಣ ಭಯ ಪಡೋಂಥದ್ದೇನೂ ಇಲ್ಲ. ಯಾವುದೇ ಕಾರಣಕ್ಕೂ ಯಾವ ಗ್ರಹಗಳು ಮನುಷ್ಯನ ಮೇಲೆ ತೊಂದರೆ ಅಂತ ಮಾಡೋದಿಲ್ಲ. ನಮ್ಮ ಜಾತಕ ರೀತ್ಯ ಯಾವ ಗ್ರಹ ನಮಗೆ ದೋಷವನ್ನು ನೀಡುತ್ತೋ ಅದಷ್ಟೇ ದೋಷ, ಅದು ಬಿಟ್ಟು ಗ್ರಹಣದಿಂದ ಯಾವುದೇ ದೋಷ ಬರೋದಿಲ್ಲ. ಹುಟ್ಟಿದ ಮಕ್ಕಳಿಗೆ ಈಗ ತಾನೇ ಹುಟ್ಟಿರ್ತಾರಲ್ವ, ಅವ್ರಿಗೇನಾದರೂ ಒಂದಿಷ್ಟು ಸಲಹೆ ಕೊಡೋದಾದ್ರೆ ಯಾವ ರೀತಿಯ ಬಾಣಂತಿಯರಾಗಿರ್ಬೋದು, ಹೌದು 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 ಇನ್ನು ಎಳೆಯ ಮಕ್ಕಳು, ಆಗ ತಾನೇ ಹುಟ್ಟಂಥ ಮಕ್ಕಳು, ಅವರಿಗೆಲ್ಲ ಹೇಗೆ ಅಂತಂದರೆ ಎಲ್ಲ ಗ್ರಹಗಳು ಅವರ ಜನನ ಕಾಲದಲ್ಲಿ ಲಗ್ನದಿಂದ ಯಾವ್ಯಾವ ಸ್ಥಾನದಲ್ಲಿ ಗ್ರಹಗಳು ನಿಲ್ಲಬೇಕು ಅನ್ನೋದಿರುತ್ತೋ ಆ ಸ್ಥಾನದಲ್ಲಿರುತ್ತೆ. ಚಂದ್ರಗ್ರಹವು ಅದು ಶುಭ ಸ್ಥಾನದಲ್ಲಿರ್ಬೋದು, ನೀಚ ಸ್ಥಾನದಲ್ಲಿರ್ಬೋದು. ಆದರೆ ಚಂದ್ರನ ಒಂದು ಪ್ರಭಾವ ಎಳೆ ಮಕ್ಕಳ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಯಾಕೆ ಅಂತಂದರೆ ಅದು ಲಗ್ನ ಸ್ಥಾನದಿಂದ ಅವರಿಗೆ ಬರುವಂಥ ತೊಂದರೆ. ಹಾಗಾಗಿ ಎಳೆ ಮಕ್ಕಳನ್ನು ಮಾತ್ರ ಬಹಳ ಜೋಪಾನವಾಗಿ ಮನೆಯಲ್ಲಿ ಹೊರಗಡೆ ಎಲ್ಲ ಓಡಾಡಿಸಬಾರ್ದು. ಸಾಯಂಕಾಲ ಸಂಧ್ಯಾಕಾಲದಲ್ಲಿ ಅವರನ್ನು ಈ ಪಕ್ಷಿಗಳು ಓಡಾಡೋ ಸಮಯದಲ್ಲಿ ಓಡಾಡಿಸಬಾರ್ದು ಅಂತ ಇರುತ್ತಲ್ಲೋ ಅದೇ ರೀತಿಯಲ್ಲಿ ಮಕ್ಕಳನ್ನ ಮನೆಯಲ್ಲಿ ಜೋಪಾನವಾಗಿ ಇಟ್ಕೋಬೇಕಷ್ಟೆ. ನೋಡಿದ್ರಲ್ಲ ವೀಕ್ಷಕರೇ, ಬನಶಂಕರಿ ದೇವಸ್ಥಾನದ ಅರ್ಚಕರು ಯಾವ ರೀತಿಯಾಗಿ ಹೇಳಿದ್ದಾರೆ ಅಂತಂದು ಗ್ರಹಣದ ಬಗ್ಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನದಂತಹ ಒಂದು ದೇವರ ದರ್ಶನ ಮಾಡಿದರೆ ದೇವರ ಒಂದು ಅನುಗ್ರಹ ಫಲ ತುಂಬಾ ಹೆಚ್ಚಾಗಿ ಸಿಗುವಂಥದ್ದು ಅಂತಲೇ ಈ ಒಂದು ಅರ್ಚಕರು ತಿಳಿಸಿಕೊಟ್ಟಿರುವಂಥದ್ದು. ಕ್ಯಾಮರಾಮನ್ ಚೆನ್ನಕೇಶವ್ ಜೊತೆ ಚಂದ್ರಿಕಾ, ಸಪ್ತಶ್ವ ಟಿವಿ ಕನ್ನಡ, ಬೆಂಗಳೂರು.